Guys, good morning. Welcome back to Mr. and Mrs. YouTube channel. ಏನ ಹೇಳಕತ್ತಿದ್ದಿ ಹೇಳಿಗ ನೋಡುಮು ಇದು ಕಾಯಿಲ್ ಹಾಕ ಅದು ಬಕೆಟ್ ತುಂಬ ಯಾಕತ್ತಾತಿಟ್ಟಿ ಕಾಯಿಲ್ ಹಾಕಲ ರಂಗ ಬಿಟ್ಟಿಯಲ್ಲ ಈಗ ನೀವು ಓದಾಡಕತ್ತಿಲ್ಲ ನೀನು ಓದಾಡಕತ್ತಿಲ್ಲ ಪ್ರೀತಿಯಿಂದ ಹೇಳಬೇಕು ಪ್ರೀತಿಯಿಂದ ನೀ ಹೇಳ್ತೀಯಾ ನಿಂತರ ಹೇಳಂಗಿಲ್ಲ ಯಾರು ನೀರು ನಾವು ಹುಡುಗ ಮುಂಜಾನೆ ಎದ್ದು ನಾವೇ ನೀರು ಇಟ್ಕೊಂಡು ನಾವೇ ಜಳಕ ಮಾಡ್ಬೇಕಾ ಏನು ಮಾಡೋದು ಹೇಳಿ ಕರೆಕ್ಟ್ ಪಲಾವ್ ಮಾಡ್ತೆ ಏನು ಟೊಮೊಟೊ ಬಾತ್ ಮಾಡ್ತೆ ಪಲಾವ್ ನೀನೇ ಹೇಳಿದಿರಿ ಪಲಾವ್ ನಾನು ಟೊಮೊಟೊ ಬಾತ್ ಇಷ್ಟ ಇಲ್ಲ ಮಾಡಬೇಡ ಓನ್ಲಿ ಪಲಾವ್ ಅಷ್ಟೇ ಇನ್ನೊಂದು ಈಗ ತರಕಾರಿ ತೊಗೊಂಬರ್ತೀನಿ ಇನ್ನೊಂದು 2 ಥರದ ತರಕಾರಿ ಅದ್ರಾಗ ಸೇರಿಸು ಓಕೆ ಆಗುತ್ತೆ ಆಲೂಗಡ್ಡೆ ಸೇರಿಸೀಗ ಬೀನ್ಸ್ ಗೀನ್ಸ್ ತರ್ತೀನಿ ಸೇರಿಸು ಈಗ ಹೋಗಿ ತರ್ತೀನಿ ಹೋಗಿ ಏನೇನು ತರ್ಬೇಕಾ ಉಳ್ಳಾಗಡ್ಡೆ ಕೊಯ್ದು ಕಣ್ಣಾಗ ನೋಡಿ ನೀರು ಬರೋತ್ತ ಏನು ತರ್ಬೇಕು ಹೇಳ ಕಾಯಿಪಲ್ಲೆ ಅಂತ ನಾ ಏನು ತರಲಿಲ್ಲ ಕರೆಕ್ಟಾಗಿ ಹೀರಿಕಾಯ ಹಾಂ ಹೀರಿಕಾಯಿ ಒಂದೇ ಸಾಕ ಸೊಪ್ಪ ಅಷ್ಟು ಮಿಸ್ ಹಾಕಿ ಮುಚ್ಚಿಬಿಟ್ಟಿದ್ಲು ಅಷ್ಟೊತ್ತಿಗೆ ನಾನು ತಂದುಬಿಟ್ಟಿನಿ ಇದು ಮತ್ತು ಮಟಾಣಿ ಎಲ್ಲ ಹಾಕಿ ವಜ್ಜು ಮಾಡಿ ಹೊತ್ತು ಅನ್ನ ಹಾಕಿಬಿಟ್ಟಿನಿ ಅಕ್ಕಿ ಹಾಕಿನಿಂದ್ರೆ ತೊಳೆದು ಇಲ್ಲ ತೊಳೆದು ಹಾಕಿ ಇವನು ಹಾಕುವ ಬೇಡ ಇರಲಿ ಇವು ಅವು ಅಷ್ಟೇ ಹಾಕಿ ಟೆಕ್ನಾಲಜಿ ಒಮ್ಮೆ ಹಾಕ್ಲಾಕೇನ ಅವನು ತೊಳಿತೇನು ತೊಳಿ ಏನಂತ ಹೇಳ್ತಾ ಸಾಕು ಪ್ರೇಮು ನಮಗೊಂದು ಹೊಸ ಕಾಟ ಕೊಡ್ಸಾಗ್ತಾನೆ ಅದಕ್ಕೆ ಇಲ್ಲಿ ಮೆಜರ್ಮೆಂಟ್ ನೋಡಾಗ್ತಾನೆ ಮೆಜರ್ಮೆಂಟ್ ನೋಡಿ ಕಾಟ ಕೊಡಿಸ್ತಾನೆ ಈಗ 54 ಫುಲ್ ಇದು ಐತಿ 54 54 ಇಂಚಸ್ 54 ಐತಿ ಈ ಕಡೆ ಅದೇ ಬಂದ್ರೆ ಇಲ್ಲಿಗೆ ಬರುತ್ತೇನ ಇಲ್ಲಿಗೆ ಬಂದ್ರೆ ಕಾಟ ಏನೋ ಸ್ವಲ್ಪ ಬರುತ್ತೆ ಮುಚ್ಚುತ್ತೆ ಇಲ್ಲಿ ಮಠ ಆದ್ರೆ ಕಾಟ ಇಲ್ಲಿ ಮಠ ಆದ್ರೂ ನಡಿತೈತಿ ಇಲ್ಲ ಇಲ್ಲಿ ಮಠ ಆದ್ರೆ ಇಲ್ಲಿಗೆ ಬರ್ತಾ ಹಂಗೆ ಎಷ್ಟು ಆತಂದ್ರೆ ಇಷ್ಟು ಬರ್ತೀವಿ ಹಿಂಗೆ ಮುಚ್ಚಲ್ಲ ಇಲ್ಲಿಗೆ ಬರ್ತ ಕಾಟ ಇಲ್ಲಿಗೆ ಬಂದ್ರೆ ನಡಿತೈತಿ ಇಷ್ಟುದ್ದು ಬಂದ್ರೆ ನಡಿತೈತಿ ಆರಾಮ ಮಕ್ಕಳು ಯಾವಾಗ ಕೊಡಿಸ್ತಿ ಇವಾಗ ಬುಕ್ ಮಾಡಿ ಬರು ನೀವು ಸೋಫಾ ಕೊಡಿಸ್ ನಾ ಕಾಟ ಕೊಡಿಸ್ ಸೋಫಾ ದೊಡ್ಡ ಗದ್ದೈತೆ ಅದು 40,000 ರೂಪಾಯಿ ಸೋಫಾ ಆರೋಗ ಇಂಜೆಕ್ಷನ್ ಮಾಡಿಸ್ಕೊಳಕ್ ಬಂದಾರ ಅಲ್ಲಿದಲ್ಲೇ ಬಂದ್ಬಿಟ್ರೆ ಎಷ್ಟು ಶಾಕ್ ನಮಗೆ ಫುಲ್ ಸರ್ಪ್ರೈಸ್ ಕೊಟ್ಬಿಟ್ರೆ ಮುಂಜಾನೆ ಪಲಾವ್ ಹಿಂಗಾಗೈತೆ ನೋಡು ನೀ ವಾವ್ ಚಲೋ ಮಗ ನಾ ಹೇಳ್ದಲ್ಲಿ ಮಾಡಿ ಸ್ವಲ್ಪ ಪ್ರೇಮಗ ದೀಪಾಗ ಅವ್ರಿಗೂ ಹಾಕಿ ಕೊಡುಮು ಅಷ್ಟ ಮಾಡಿಲ್ಲ ಅವರು ಅನ್ಸುತ್ತಾ ಬೇಡ ಸಾಕು ನೀವು ಬೇಡ ಸಾಕು ಸೂಪರ್ ಮಸ್ತ್ ಮಾಡಿ ಅಂತ ಬರೀ ಮೇಡ ಚಲೋ ಆಯ್ತು ಒಂದು ಕೆಲಸ ಮಾಡೋಣ ಅದು ಬೆಲ್ ಕಿತ್ತಿ ಬೇರೆ ಕಡೆ ಅಂಟಿ ಸ್ವಲ್ಪ ಫೋಟೋ ಹಾಕ್ಬೇಕು ಅದು ಕ್ರಾಸ್ ಆಗುತ್ತೆ ಅದು ಬೆಲ್ಲೆಲ್ಲಿ ಹಿಡಿದಕ್ಕೆ ಆಮೇಲೆ ಅದಾ ಜಾಯಿಂಟ್ಸ್ ಮಾಡಿರ್ತಾರೆ ಇನ್ನ ಮ್ಯಾಕ ಆಗ್ಬೇಕು ಚಂದ ಇನ್ನ ಸ್ವಲ್ಪ ಮ್ಯಾಗಡಿ ನೋಡೋಣ ಇದ್ರ ಮೇಲೆ ಹಾಕ್ರಿಲ್ಲ ಅದ್ರ ಮೇಲೆ ಹಾಕ್ರಿ ಅಡುಗೆ ಅಂತೂ ಎಲ್ಲ ಮಾಡಿದೆ ಮಧ್ಯಾಹ್ನ ಈಗ ಮಧ್ಯಾಹ್ನ ಊಟ ಮಾಡಬೇಕು ಅಡುಗೆ ಎಲ್ಲ ಮಾಡೀನಿ ಈಗ ಊಟ ಕರಿತೀನಿ ನೀವು ಏನು ಮಾಡತ್ತ ಕೆಲಸ ಮಾಡಕತ್ತಾನ ಹಾಂ ಒಂದಲ್ಲ ಇದು ಒಂದು 399 ಇನ್ನೊಂದು 363 ರೂಪಾಯಿ ಬಿಸಿ 2 ರಿಟರ್ನ್ ಆಗ್ಯಾವ ಈಗ ಸಂಜೆ ಬಂದು ಕಳಿಸಿ ನಾನು ಏನೋ ಅದಾವ ಒಂದು ನಿನಗೆ ಹೇಳ್ಬೇಕು ನಾನು ಊಟ ಮಾಡೋಣ ಬಾ ಸಾಕು ಹಾಂ ಇಲ್ಲ ಸಂಜೆನ ಬರ್ತಾನೆ ಬಂದಂದ್ರೆ ಅವ್ನು ಕೊಟ್ಟು ಕಳಿಸಿ ಆ ಕಡೆ ಬಂದು ವಾಪಸ್ ಹೋಗುತ್ತ ಹಾಂ ಸರಿ ಎಷ್ಟೊತ್ತು ಮಾಡ್ತಾನೆ ಅಪ್ಪ ಹೇಯ್ ಬಾರ ಬಾ ಊಟ ಮಾಡೋಣ ಬಾ ಸಾಕು ಏನಿಂದು ಮುಗಿತಿಲ್ಲ ಜಾಸ್ತಿ ಮಾತಾಯ್ತು ನೋಡು ಮುಗಿತಿಲ್ಲ ನಿಂದು ಇಲ್ಲ ಬಾ ಊಟ ಮಾಡೋಣ ಬಾ ಮೊದಲು ಏನು ಇವತ್ತು ಸ್ಪೆಷಲ್ಲು ಮಾಡೀನಿ ಬಾ ಮಧ್ಯಾಹ್ನ ಊಟ ಏನು ಸ್ಪೆಷಲ್ಲು ಈ ಜಲ್ದಿ ಸ್ವಲ್ಪ ಕೆಲಸ ಮುಗಿತಂದ್ರೆ ನಂದು
ಆರೋನ್ ಬಲ್ಲಿ ಇನ್ನೊಂದ್ಸಲ ಒಬ್ರು ಪಾಪ ಆಗಲೇ ನೋಡಿ ಬಂದಿದ್ದ ಕರೆಕ್ಟಾಗಿ ಒಂದು ಪಪ್ಪಿ ಕೊಡೋಕ್ಕಾಗಿಲ್ಲ ಇನ್ನೊಂದ್ಸಲ ಒಬ್ರು ಇನ್ನೊಂದು ಸ್ವಲ್ಪ ಐತಿ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಒಂದು ತಾಸಿನ ಕೆಲಸ ಐತಿ ಮುಗಿಸ್ಕೊಂಡು ಊಟ ಮಾಡೋಣ ಮಾಡಿ ಹೆಲ್ಗೆ ಹಪ್ಪಲ ಜೊತೆ ನಾವು ರೈಸ್ ಮಾಡಿ ಅಂತ ಹೇಳಿದ್ದೆ ಹೌದೇನೆ ಗೈಸ್ ಬರ್ರಿ ಎಲ್ಲರೂ ನಮಸ್ಕಾರ. ಊಟ ಮಾಡೋದು ಮಧ್ಯಾಹ್ನ ಊಟ ಮಾಡೋರು ಭಾಳ ಮಂದಿ ಅಲ್ಲಿ ಅಂತ ನೀವು ಆ ಕಡೆಯಿಂದ ಹೇಳಬೇಕು. ಹೀರಿಕಾಯಿ ಪಲ್ಯ ಚಪಾತಿ ರೈಸ್ ಮಾಡೀನಿ. ಬರ್ರಿ ಊಟ ಮಾಡೋಣ ಎಲ್ಲರೂ. ಇವತ್ತು ನಮ್ಮ ಮದುವೆ ಐತಿ ನಂದು ಸುರಿತ ಹಂಗಿಲ್ಲ ಒಂದು ಶೂಟ್ ಇತ್ತು ತಗೋಬೇಕಾಗಿತ್ತು ಒಂದು ಶಾರ್ಟ್ಸ್ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಹಿಂಗೆ ರೆಡಿಯಾಗಿ ಸೂಟ್ಸ್ ಹಾಕ್ಕೊಂಡು ಮೇಲೆ ಬ್ಲೇಸರ್ ಬರ್ತಾನೆ. ಆಮೇಲೆ ಸ್ವಂತ ಇವತ್ತು ಮೇಕಪ್ ಮಾಡ್ಕೊಳತ್ತಾಳ. ಲೈಫಲ್ಲಿ ಎಷ್ಟೋ ನನ್ನ ಬಲ್ಲಿ ಬಂದಮೇಲೆ ಎಷ್ಟೋ ದಿನ ಆದಮೇಲೆ ಮೇಕಪ್ ಅಂದರೆ ನಾವು ಒಂದಿಷ್ಟು ಏನಾದ್ರು ಕ್ರೀಮ್ಸ್ ಇರ್ತಾವಲ್ಲ ಬೇರೆ ಬೇರೆ ಥರ ಫೌಂಡೇಶನ್ ಅದು ಇದು ಅಂತ ಇವತ್ತು ಅವನ್ನ ಯೂಸ್ ಮಾಡಾಕತ್ತಾಳ ಸ್ವಂತ. ನೋಡ್ರಿ ತೋರ್ಸ ಮೇಕಪ್ ಮಾಡ್ಕೊಳ್ಳೋದು ನೆಸಸರಿ ಐತಿ. ಸೊ ಅದಕ್ಕೆ ಅದನ್ನು ಮಾಡ್ಕೊಳ್ಬೇಕಾಗೈತಿ. ಇಲ್ಲಾಂದ್ರೆ ಸುಮ್ಮನೆ ನಾವಿಬ್ಬರು ಹೊರಗೆ ಹುಟ್ಟಿದ್ದು ಹಿಂಗೇನು ಮಾಡ್ಕೊಳ್ಳಲ್ಲ. ಸೊ ವಿಡಿಯೋ ಸಂಬಂಧ ಬಾ ಇದೇ ಟೈಮ್ನ ಮಳೆ ಬರ್ಬೇಕಾ ನೋಡ್ರಿ. ಏನಾರ ಬಟ್ಟೆ ಹಾಕ್ಕೊಂಡು ಏನಾರ ರೆಡಿಯಾಗಿ ಏನಾರ ಮಾಡೋದು ಒತ್ತಾಟ ಹೋಗಲಿ ಅವೆಲ್ಲ ಆಮೇಲೆ ಜೋಡಿಸಿ ಹೊಂದಿಸಿ ಒಳ್ಳೆ ಅದು ಜಾಗಕ್ಕೆ ಇಡ್ಬೇಕಲ್ಲ ಅದು ದೊಡ್ಡ ಸಾಧನೆ ಆಗ್ಬಿಟ್ಟೈತಿ. ಇಡಾಕ ಎಲ್ಲ ಮಾಡಿ ದಿನಾನು ಓದ್ತೀವತ್ತು ಹೆಂಗೆ ಓದ್ತಂತ ಗೊತ್ತಾಗಿಲ್ಲ. ಎಲ್ಲ ವಿಡಿಯೋ ಎಲ್ಲ ಮಾಡಿ ಆಮೇಲೆ ಸಾಮಾನೆಲ್ಲ ಈಗ ಮ್ಯಾಲೆ ಹೊಳ್ಳಿ ಕಳಿಸಿದ್ವು. ಅದನ್ನು ಕಳಿಸ್ಮೇಲೆ ಈಗ ನಿನ್ನೆ ಪ್ರೇಮವ್ರ ಮನೆಗೆ ಹೋಗಿಲ್ಲ ಪಾಪ. ಯಾಕಂದ್ರೆ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿರ ಅಂತ ಹೇಳಿದ್ನಲ್ಲ ಇದು ಕೊಟ್ಟು ಹೋಗಿದ್ರು ಯಾರೋ ಬಟ್ಟೆ ಕೊಟ್ಟು ಹೋಗ್ಯಾರ ಅವರು. ಅಲ್ಲಿ ಬಟ್ಟೆ ಗಾಡಿ ಏನೇನು ಕೊಟ್ಟು ಹೋಗ್ಯಾರ ಪಾಪ. ನಾ ಮುಟ್ಸಿಲ್ಲ ಹೋಗಿ ಕೊಟ್ಟು ಬರ್ಬೇಕು. ಇದ್ರೊಳಗೆ ಯಾರು ತಪ್ಪೈತಿ ಹಾಂ ಏ ಪೇರನ್ಲವ್ಲಿ ನೋಡಕ್ಕೆ ಹೇಳೋದು ನನ್ನ ಕೆಲಸ ಇಲ್ಲ ಏನು ಸಾವಕಾಶ ಇಟ್ರು ಚೆಲ್ಲೈತದ ಇಲ್ಲ ಇದ್ರ ಬುಡಕ್ಕೆ ಎಲ್ಲಿ ಚೆಲ್ಲಿಲ್ಲ ಇಷ್ಟೇ ಚೆಲ್ಲೈತಿ. ಬಾ ಜಲ್ದಿ ಬಾ ಕಾಫಿ ಮಾಡಾಗುತ್ತೀನಿ. ವೆದರ್ ಚಲೋ ಐತಿ ಒಳ್ಳೆ ವೆದರ್ ಒಳಗೆ ಗೈಸ್. ಇವತ್ತು ಸ್ವಂತ ಹೀಟ್ ಆಗಲಿ ಅಂತ ಕಾಫಿ ಮಾಡ್ಕೊಡಾಕ್ತೀನಿ. ಇದು ನಿನ್ನ ಕಪ್ ಇದು ನನ್ನ ಕಪ್. ನಿನಗೆ ಕಾಫಿ ಸ್ಟ್ರಾಂಗ್ ಬೇಕಾ? ನಂಗೆ ಸ್ಟ್ರಾಂಗ್ ಬೇಡಪ್ಪ ಐಸ ಆಗುತ್ತೆ. ನಂಗೆ ಜಾಸ್ತಿ ಹಾಕ್ಬೇಡ. ತುಂಬಬೇಕೇನ? ತುಂಬಬೇಡ ಅರ್ಧ ಅರ್ಧ. ಸೂಪರಾಗಿ ಕಾಫಿ ಮಾಡ್ತಾ ಇದ್ದೀನಿ. ಸಾಕ ನಂಗೆ ಹಾಕ್ತೇನೆ ನೋಡಿ ಇನ್ನೊಂದು ಸ್ವಲ್ಪ. ಏನು ಹೇ ಜಾಸ್ತಿ ಸಕ್ಕರೆ ಪುಡಿ ಬಾರ ಸುಮ್ಮನೆ ಎತ್ತಿ ಬಿಸಿ ಬಿಸಿ ಹಾಲು ಹಿಂಗೆ ಹಾಕಿಬಿಟ್ರೆ ಸಾಕು. ರೆಡಿ. ನಂಗೆ ಭಾಳ ಬೇಡ. ಸ್ಟ್ರಾಂಗ್ ಕಾಫಿ ಸೂಪರ್ ಕಾಫಿ. ಹಾಂ ಗಮ್ಮನಕತ್ ನೋಡು ಸ್ವಲ್ಪ ಬರತೈತಿ. ಕುಡಿ. ನಂಗೆ ಸಕ್ಕರೆ ಎಲ್ಲ ಕಲಿಸ್ಬೇಕದು ಇನ್ನೊಂದು ಸ್ವಲ್ಪ ಗಿರ್ಗಿರ್ ಮಾಡಿ ಗಿರ್ಗಿರ್ ಮಾಡಲಿ. ನಾನು ಕಾಫಿ ಟೇಸ್ಟ್ ಮಾಡ್ತೀನಿ ಈಗ. ನಾನು ಸುಡುತ್ತೆ ಆದ್ರೆ ಹೆವಿ ಸ್ಟ್ರಾಂಗ್ ಆಗೈತೆ ಅನ್ಸುತ್ತೆ. ವಾವ್ ವಾವ್ ವಾವ್. ಯಾಕೆ ಕುಡಿ ಇಷ್ಟ ಆಗೈತಿಲ್ಲ ಕುಡಿದು ನೋಡು. ನಾಯಿ ಕುಡಿಯಲ್ಲಪ್ಪ ಸ್ವಲ್ಪ ಏ ಹಾರಾಯ್ತದು ಕುಡ್ದಾರ ನೋಡು. ಇಲ್ಲ ಕುಡ್ದಾರ ನೋಡು. ಮಸ್ತ್ ಆಗೈತಿ. ಮಸ್ತ್ ಐತಿ. ಮತ್ತು ನಾನು ವಾವ್ ಅಂದೆ. ಚಲೋ ಆಗಲ್ಲ ಅಂತ ನಾನು ನನ್ನ ಮೇಲೆ ನಂಬಿಕೆ ಐತಿಲ್ಲ ಅಂತ ನೋಡಿದ್ದೆ. ನಿನಗೆ ನೀ ಕುಡಿದು ನೋಡಿದ್ವಿ ನಾ ಮಾಡಿದ್ರೆ ಚಲೋ ಇರ್ತೈತಿ ಅಂತ ಅನ್ನೋ ನಂಬಿಕೆ ಇಲ್ಲ ನಿನಗೆ. ಇಷ್ಟು ಚಲೋ ಕಾಫಿ ಅಲ್ಲಿ ಕಂಪ್ನಿ ಮಾಡ್ತಿದ್ರಲ್ಲ ಒಂದು ಚೂರು ಚಲೋ ಆಗ್ತಿದ್ದಲ್ಲ ಇದು ಭಾರಿ. ನಿಮ್ಮ ಕಂಪ್ನ್ಯಾಗ ಇವ್ರು ಕೆಲಸ ಮಾಡೋ ಕಂಪ್ನ್ಯಾಗ ಮಾಡ್ತಿದ್ರು ಅವಾಗ
ನೀರು ನೀರು ತಿಳಿ ಮಾಡ್ತಿದ್ರಿ ಇದು ಪೂರ ಹಾಲಾಕ್ ಮಾಡ್ತೀವಿ ಚಲೋ ಆಗುತ್ತೆ. ಅಲ್ಲಿ ಕಂಪ್ನಿ ಕೂಡ ಕಾಫಿ ಇಷ್ಟ ಆಗಿದ್ದಿಲ್ಲ, ಇಲ್ಲಿ ಕಾಫಿ ಇಷ್ಟ ಆಗಿದೆ. ಇನ್ಮೇಲೆ ಇದನ್ನ ಕುಡಿತೇನೆ. ಒಂದು ಅಂದಾಜೊಳಗೆ ಮಾಡೀನಿ ಕಾಫಿ, ಚಲೋ ಆಗೈತಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಹಿಂಗೆ ಹಿಂಗೆ ಆಗಲ್ಲ. ಸಕ್ಕರೆ ಭಾಳ ಹಾಕಿನೋ ಸಫಿಷಿಯೆಂಟ್ ಐತಿ, ಹುಯಿ ಅಂತ ಆಗಿಲ್ಲ. ಆದ್ರೆ ಇದು ಕಾಫಿ ಕೂಡ ನೆನಪಾತು. ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ್ರು ಮನೆಗೆ. ಅವ್ರಿಗೆ ಚಹಾ ಮಾಡ್ಕೊ ಸುಲ್ತ ಜಳಕ ಮಾಡೋತಿದ್ದು ಚಹಾ ಮಾಡ್ಕೊಡು ಅಂತೇಳಿ ಕೊಟ್ಟ. ಸ್ವಲ್ಪ ಅವಸರೊಳಗೆ ಮಾಡಿಬಿಟ್ಟಿನಿ. ಭಾಳ ಚಹಾ ಪುಡಿ ಆಗ್ಬಿಟ್ಟಿತ್ತು ಅದ್ರೊಳಗೆ. ಪಾಪ ಹಾಗೆ ಕುಡಿದು ಹೋದ್ರು, ಅವ್ರಿಗೆ ಏನೂ ಒಂದಿಲ್ಲ. ಆಮೇಲೆ ಬಂದ ಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಅವ್ರು ಹೋದ್ಮೇಲೆ ಆಮೇಲೆ ಕುಡಿದೆ ನಾನು. ಫುಲ್ ಹೆವಿ ಖಡಕ್ ಆಗ್ಬಿಟ್ಟಿತ್ತು ಚಹಾ. ಪಾಪ ಹಾಗೆ ಕುಡಿದೋದ್ರು. ಸಾರಿ ಫಾರ್ ದ್ಯಾಟ್. ಈಗ ನೆನಪಾತು ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ ಚಹಾ ಪುಡಿ ಕಮ್ಮಿ ಹಾಕ್ಬೇಕು ಯಾರು ಬಂದ್ರೆ. ನೋಡಿಲಿ ಒಂದು ಮಳೆ ಬಂದಾಗ ಒಮ್ಮೆ ನಾನು ಟವೆಲ್ ಹಿಡಿದು ಬಿಟ್ಟಾನ ಹಾಕೊಂಡು ಹೋಗೋದು. ಇಲ್ಲ ಅಲ್ಲ ಊರೊಳಗೆ ಎಲ್ಲ ಒದ್ದೆ ಆಗ್ಬಿಡುತ್ತೆ ಕಣೆ, ಎಲ್ಲ ಹಸಿ ಆಗ್ಬಿಡುತ್ತೆ. ಚಾವಿ ಇಟ್ಕೋತೀಯ ನಿನ್ನ ಕಡೆ? ಯಾವ ಮನುಷ್ಯವೇ ನನಗೂ ಇಟ್ಕೊಂಡು ಜೀಪ್ ಹಾಕೊಂಡ್ಬಿಡು. ನಡಿ ಅರೌಂಡ್ ನೋಡಿದೆ ದೊಡ್ಡ ಜಾಬ್. ಅವನ ಇಲ್ಲೆಲ್ಲಾದ್ರು ವಿಡಿಯೋದಾಗ ಫೋಟೋನ ನೋಡ್ಬಿಡ್ತೀವಲ್ಲ, ಯಾವ್ದಾರ ಏನದ ರೋಡ್ನೇ ಬಿದ್ದಿದೆ ಹಾವಾಗತ್ತೆ ಕಾಣಕತ್ತೈತಿ. ಏನ್ರ ಮೊಬೈಲ್ ನೋಡಾಗ ಅವ್ನು ವಿಡಿಯೋ ಫೋಟೋ ಏನಾರು ನೋಡ್ಬಿಡ್ತೀವಲ್ಲ ಪಟಕನಾಗ ಹೋಗಂಗೆ ಅನಿಸ್ಬಿಡ್ತೀವಿ. ನೆನಪು ಬಂದ್ಬಿಡ್ತಾನ. ಅವ್ರಿಗೆ ಫೋನಿಗೆ ಹಾಕಿ ಮಾತಾಡ್ತಿರ್ತಾವ, ಅವಾಗಂತೂ ಚೀರ್ತಿರ್ತಾನ ಅಂತೇಳಿ. ಅದು ನಮ್ಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ಬಾಬಾ ಅನ್ನಂಗೆ ಅನ್ಸುತ್ತೆ. ಅದಕ್ಕೂ ಮಳೆಗೆ ಸಿಕ್ಕಾಕೊಂಡ್ಬಿಟ್ಟೆ ನೋಡು. ಒಂದಿಟ್ಟು ಮುಂದೆ ಬಂದು ಮಳೆ ಬಂತು. ಹೋಟೆಲ್ಲ ಗಿಡ ಇಲ್ಲಿ ತಡಿ. ಹೌದಾ? ಇವು ಐತಿ ಅಲ್ಲಿ ಯಾರು ಟೆಂಟ್ ಹಾಕಿದ್ರೆ ಮುಂದ ಗಣಪತಿದು. ಹೌದಾ? ಇವ ತನ್ನಿಡಕತ್ತ ಟೆಂಟ್ ಹಾಕಿ ಗಾಡಿ ಬಂದ್ ಮಾಡ್ರಪ್ಪ. ಐತಿ ಒಳಗಾಶ್ ಪಟ್ಟನ ಸೇರ್ಕೊಳ್ಳೋ ನಡಿಯಪ್ಪ. ಒಂದು ಸ್ವಲ್ಪ ನಿಂತಿತ್ತಂದ್ರೆ ಮಳೆ ಏನರ ಆಗಿರ್ತಿತ್ತು. ಆದ್ರೆ ಮಳೆ ನಿಂದ್ರಾಕ ಹೆಸರತ್ತು ಹೋಗಿಲ್ಲ, ನಿಂದ್ರಲ್ಲ ಅಂತ ಇಷ್ಟು ಹೊಡಿತು. ಮಸ್ತ್ ಜಲ್ದಿ ನೋಡ್ರಿ ಹೆಂಗೈತಿ ಮಳೆ. ದಬ 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 ಓ ಇಲ್ಲೇ ಬರಬೇಕು. ಏನೇನು ಕೊಟ್ಟಾರಂದ್ರೆ ಆರೋಗ ಒಂದು ಕಾರ್ ಎಲ್ಲೋಡಿ ಕಾರ್ ತಂದಾರ. ಹಾಂ ಬಟ್ಟೆ ತಂದಾರ ಪಿಂಕ್ ಕಲರ್, ಸುಂತನ್ ಫೇವ್ರೆಟ್. ಫೋನ್ ತಂದಾರೇನು? ಹುಚ್ಚಿ ಫೋನ್ ತಂದಾರ. ಬಿಸ್ಕೆಟು ಮತ್ತೊಂದೆರಡು ಕುರ್ಕುರಿ ತಂದಿದ್ರು. ಬಟ್ ಒಂದು ದಿನ ಅಲ್ಲೇ ಎಕ್ಸ್ಟ್ರಾ ಇತ್ತಲ್ಲ, ಸೊ ನಾನು ತಿಂದ್ಬಿಟ್ಟಿನಿ. ನೀನ ಆಡ್ಬಿಡು ಅದ್ರ, ನೀನ ಆಡ್ಬಿಡು, ನೀನ ಆಡ್ದಿ. ಏನದು ನೋಡಿ ತಿಂಡಿ ಪೋತಿ. ದೀಪಾನು ಸೇಮ್. ಪ್ರೇಮು ಇಲ್ಲ, ಪ್ರೇಮುಗ ಹೊಳೆ ಬಂದ ಕೊಡ್ತೀವಿ. ಮೊದ್ಲ ತುಡು ಮಾಡ್ತಿದ್ದ ನಾ ಮನ್ಯಾಗ. ಯಾರಿಗೆ ಅವ್ನು ತೊಟ್ಲ ತಗೋತಾನೆ, ಹಿಂದ ಮುಂದೆ ಆಟ ಆಡ್ತಾ ಹೋಗ್ತಾನ, ಮಜಾ ಬರೋಕೈತೆ. ಇವತ್ತು ಊಟ ಅಂತೂ ಇಲ್ಲೇ ಆಗೈತೆ ನಮ್ಮದು. ಫಸ್ಟ್ ಕ್ಲಾಸ್ ಮನೆಗೆ ಹೋಗಿ ಊಟ ಮಾಡುತ್ತಂತು. ಯಾಕಂದ್ರೆ ಸ್ವಲ್ಪ ಲೇಟಾಗಿ ಬಂದಿದ್ವಿ, ವಾಪಸ್ ಹೋಗ್ಬೇಕಂದ್ರೆ ಲೇಟ್ ಆಗ್ತಿತ್ತು. ಮತ್ತು ವಾಪಸ್ ಸ್ವಂತ ಅಡುಗೆ ಮಾಡೋಕೆ ಕೈಯ ಮಾಡ್ತಿದ್ರು. ಸೊ ಇಲ್ಲೇ ಊಟ ಮಾಡಿ, ಈಗ ಊಟ ಮಾಡಿ ಬಿಡ ಯಾವ ಹುಡ್ದಿಗೆ ಏನು ಎಷ್ಟು ಇದು ಮಾಡ್ತಾಳೆ ಇದಾ ಡಬ್ ಮಲಗಿಸ್ತಾವ. ದಿಸ್ ಸಾಂಗ್ ಡೆಡಿಕೇಟ್ ಟು ಆರವ್. ಬಂದ ನರರ ನಿನ್ನ ಮುಂದ ಬತ್ತಲೆ ಕುಣಿಸಲೇನ, ಯಾಕ ಕಿರಿಕಿರಿ ಮಾಡತಿ. ಇದು ಆರೋಗ ನಾಮಕರಣ ಮಾಡೋ ದಿವಸ ಒಬ್ಬಕ್ಕಿ ನಮ್ಮ ಏರಿಯಾದಾಗ ಅಜ್ಜಿ ಇದ್ಲು. ಆ ಅಜ್ಜಿ ಹಾಡಿದ ಹಾಡ ಇದು ನಮ್ಗೆ ಇಷ್ಟ ಆಗೈತಿ. ಸೊ ಅದನ್ನು ಕಲಿತು ಆರೌಂಡ್ ಸಂಬಂಧ ಡೆಡಿಕೇಟ್ ಮಾಡೋಗುತ್ತೀವಿ.
ಬಂದ ನರರ ನಿನ್ನ ಮುಂದ ಬತಲೆ ಕುಣಿಸಲೇನ ಯಾಕೆ ಕಿರಿಕಿರಿ ಮಾಡತಿ ಗಪ್ಪ ನೋಡಿ ಹಾಡ ಕೇಳವ. ಹಾಸ್ಟೆಲ್ ಹುಡುಗರಿಗೆ ಊಟ ಕೊಟ್ಟು ಮೇಲೆ ಕಾಂಪ್ಲಿಮೆಂಟ್ರಿ ಬಾಳೆಹಣ್ಣು ಕೊಟ್ಟಂಗೆ ದೀಪ ನಮಗೆ ಬಾಳೆಹಣ್ಣು ತಂದು ಕೊಟ್ಟ. ಸುಂತ ಒಂದು ನನ್ನದೊಂದು ನಮ್ಮ ಬಾಳೆಹಣ್ಣು ಸ್ವಲ್ಪ ಕಂಡೀಷನ್ ಸರಿ ಇಲ್ಲ. ಸುಂತಾಗಂದ್ರೆ ಚಲೋ ಕೊಟ್ಟಾಳ. ನಮ್ಮ ಬಾಳೆಹಣ್ಣ ಕೊಳ್ತಿದ್ ಕೊಟ್ಟಾಳ. ಅಣ್ಣ ಇದು ಜಾಸ್ತಿ ಸ್ವೀಟ್ ಇರುತ್ತೆ ನೋಡತ್ ಮ್ಯಾಲ ಮತ್ತೆ ಓಕೆ ಬಿಡ ಅಂತೇಳಿ ತಿನ್ನಾಗುತ್ತೀನಿ. ಅನ್ನದ ಮೇಲೆ ತಿನ್ನೋ ಪದಾರ್ಥದ ಮೇಲೆ ಸಾಕು ತೋರಿಸ್ಬಾರ್ದು ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂತೀನಿ. ಅಲ್ಲಿದಲ್ಲೇ ಅವ್ರ ಅಕ್ಕಗೆ ಈಗ ಚಲೋದು ಕೊಳಿಲಾರ್ದಂಥ ಚಲೋದು ತಿನ್ನಕ್ಕ ಅಂತೇಳಿ ಫ್ರೆಶ್ ಅಂತ ಕೊಟ್ಟ. ಬಟ್ ನಮಗೆ ಹಿಂಗೆ ಮಾಡ್ತಾರೆ ನೋಡ್ರಿ, ಏನು ಮಾಡ್ತಾರೆ. ಬಾಳೆಹಣ್ಣು ತಿಂದೀವಿ. ಬಾಳೆಹಣ್ಣು ತಿಂದದು ಸೀದಾ ಡಸ್ಟ್ಬಿನ್ಗೆ ಹೋಗ್ಬೇಕು. ಇದು ಒಣ ಕಸ, ಇದು ಹಸಿ ಕಸ. ಈಗ ಹಾಕೋದು ಹಂಗೆ ಬೇಡ, ಇಂಡಿಯನ್ ಸ್ಟೈಲ್ ಒಳಗೆ ಹಾಕ್ತೀನಿ. ಟವೆಲ್ ಬಿಟ್ಟು ಬಂದೀವಿ, ಟವೆಲ್ ಒಗ್ಯಾಕತ್ತಾರ ಮ್ಯಾಲಿಂತ್ರ. ನನಗೆ ಹೆಂಗೆ ಗೊತ್ತು ನೋಡೋದು, ಇಂಥ ಪರಿ ಬುದ್ಧಿ ಮಾಡೋದು. ಸೀಟ್ ಹಸಿ ಆಗೈತಿ, ಅದಕ್ಕೆ ನೋಡಿ ನಾಯಿ ಬೆನ್ನತ್ತಾವ ಈ ಸದ್ದ ರಾತ್ರಿ. ಹಾಂ ಅಲ್ಲೇನೆ ರೋಡ್ ಕ್ಲೋಸ್ ಮಾಡಿರಲ್ಲ ಅದನ್ನು, ಗಣಪತಿ ಕುಂದ್ರೆ ಸಾಕು. ಅಯ್ಯ ಮತ್ತೆ ಯಾಕಡೆ ಹೋಗೋದು ಈಗ? ನಿನ್ನೆ ರಾತ್ರಿ ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ, ಬ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಗೈಸ್ ಇಷ್ಟಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.